ಅಭಿಷೇಕ್ ಓವರ್ ಟು ಯು. ಸದ್ಯಕ್ಕೆ ಅಲ್ಲಿ ಏನ್ ಸಿಚುವೇಶನ್ಸ್ ಕಾಣಿಸ್ತಾ ಇದೆ, ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಏನಿದೆ ಅಪ್ಡೇಟ್ಸ್? ಎಸ್ ರಹಮಾನ್, ಏನು ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇದೀಗ ಮತ್ತೋರ್ವ ನಟಿ ಸಂಜನಾ ಗಲ್ರಾಣಿ ಮನೆ ಮೇಲೆ ಕೂಡ ಸಿಸಿಬಿ ಅಧಿಕಾರಿಗಳು ಈಗ ರೇಡ್ ಮಾಡಿರುವಂಥದ್ದು. ಸದ್ಯ ಇನ್ನಷ್ಟು ಮಾಹಿತಿಗಳನ್ನು ಇನ್ ಡೀಟೇಲ್ ಆಗಿ ಹೇಳೋದಕ್ಕೂ ಮೊದಲು ಅವರ ಮನೆ ಮುಂಭಾಗದಲ್ಲಿ ನಾ ಇದ್ದೀನಿ, ಅದನ್ನು ನಿಮ್ಗೊಂದ್ಸಲ ತೋರಿಸ್ತಾ ಹೋಗ್ತೀನಿ. ಏನು ಇಂದಿರಾನಗರದ ದೊಮ್ಮಲೂರು ಮುಖ್ಯ ರಸ್ತೆಯಲ್ಲಿರುವಂತಹ ಸಾಯಿ ತೇಜ ಶ್ರೈನ್ ಅಪಾರ್ಟ್ಮೆಂಟ್ನಲ್ಲಿ ಅವರು ವಾಸವಿದ್ದಂಥದ್ದು. ಏನು ಫ್ಲಾಟ್ ನಂಬರ್ 001B ಅಲ್ಲಿ ಅವರು, ಅವರ ತಾಯಿ, ಅವರ ತಂದೆ ಹಾಗೆಯೇ ಅವರ ತಂಗಿ ಕೂಡ ವಾಸವಿದ್ದರು. ಏಕಾಏಕಿಯಾಗಿ ಇವತ್ತು ಬೆಳಿಗ್ಗೆ ಸಿಸಿಬಿ ಅಧಿಕಾರಿಗಳು 8 ಜನರನ್ನು ಒಳಗೊಂಡಂತಹ ಸಿಸಿಬಿ ಅಧಿಕಾರಿಗಳು ಬಂದು ಅವರ ಮನೆ ಮೇಲೆ ರೇಡ್ ಮಾಡಿರುವಂಥದ್ದು. ಮುಖ್ಯವಾಗಿ ಈ ಒಂದು ರೇಡ್ನ ಸಾರಥ್ಯವನ್ನು ವಹಿಸಿಕೊಂಡಿರುವಂಥದ್ದು ಈ ಸಿಸಿಬಿ ಇನ್ಸ್ಪೆಕ್ಟರ್ಗಳಾದ ಅಂಜುಮಾಲಾ, ಅದೇ ರೀತಿ ಪೂರ್ಣಿಮಾ ಹಾಗೆಯೇ ಪುನೀತ್ ಅನ್ನುವಂಥ 3 ಜನ ಅಧಿಕಾರಿಗಳು ಏನು ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂಥದ್ದು. ಇನ್ನು ಏನು ಈಗಾಗಲೇ ಏಕಾಏಕಿಯಾಗಿ ಇವತ್ತು ಬೆಳಿಗ್ಗೆ ಅವರ ಮೇಲೆ ಮನೆ ಮೇಲೆ ದಾಳಿ ಮಾಡಲಾಗುತ್ತೆ ಅನ್ನುವಂಥ ಯಾವುದೇ ಹಿಂಟ್ ಕೂಡ ಸಿಸಿಬಿ ಅಧಿಕಾರಿಗಳು ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಏನು ರಾಗಿಣಿಯನ್ನ ಮನೆ ಮೇಲೆ ರೇಡ್ ಮಾಡಿದ ಸಂದರ್ಭದಲ್ಲಿ ಅವರಿಗೊಂದು ಮುಂಗಡವಾಗಿ ನೋಟಿಸ್ ಕೂಡ ಕೊಟ್ಟಿದ್ರು. ಆದರೆ ಇಲ್ಲಿ ಸಂಜನಾಗಿ ಯಾವುದೇ ರೀತಿಯಾದಂಥ ನೋಟಿಸ್ ಕೂಡ, ಯಾವುದೇ ರೀತಿಯಾದಂಥ ಮುಂಗಡವಾಗಿ ಯಾವುದೇ ಕೂಡ ಹಿಂಟ್ಗಳನ್ನು ಕೊಡದೆ ಏಕಾಏಕಿಯಾಗಿ ಅವರ ಮೇಲೆ ಏನು ದಾಳಿ ಮಾಡಿರುವಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ರಾಗಿಣಿಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯನಾಶಗಳು ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು, ಅನುಮಾನವನ್ನು ಸಿಸಿಬಿ ಅಧಿಕಾರಿಗಳು ವ್ಯಕ್ತಪಡಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರ ಅಂದರೆ ನಟಿ ಸಂಜನಾ ಗಲ್ರಾಣಿ ಅವರ ವಿಚಾರದಲ್ಲಿ ಅಂತಹ ಯಾವುದೇ ರೀತಿಯಾದಂಥ ಎಡವಟ್ಟುಗಳು ಅಥವಾ ಅಂಥ ಯಾವುದೇ ರೀತಿಯಾದಂಥ ಇನ್ವೆಸ್ಟಿಗೇಷನ್ ಡ್ಯಾಮೇಜ್ಗಳು ನಮ್ಮ ಕಡೆಯಿಂದ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏಕಾಏಕಿಯಾಗಿ ದಾಳಿ ಮಾಡಿರಬಹುದು ಅನ್ನುವಂಥದ್ದು ಒಂದು ಎಸ್ಟಿಮೇಷನ್. ಇನ್ನು ಇದರ ಜೊತೆಗೆ ಯಾಕಾಗಿ ನಟಿ ಸಂಜನಾ ಗಲ್ರಾಣಿ ಮೇಲೆ ದಾಳಿ ಮಾಡಿದ್ದಾರೆ ಅಂತಂದರೆ, ಮುಖ್ಯವಾಗಿ ಒಂದು ಪ್ರಕರಣದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ಇದು ರವಿಶಂಕರ್ ಆಗಿರ್ಬೋದು, ಅದೇ ರೀತಿ ರಾಹುಲ್ ಆಗಿರ್ಬೋದು, ಜೊತೆಗೆ ವೀರೇನ್ ಖನ್ನಾ, ಇವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೂ ಮೊದಲೇ ಫಸ್ಟಿಗೆ ವಶಕ್ಕೆ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಂಥದ್ದು ಸಂಜನಾ ಗಲ್ರಾಣಿ ಅವರ ಆಪ್ತನಾಗಿದ್ದಂಥ ರಾಹುಲನ್ನು ವಿಚಾರಣೆ ಮಾಡಿ ಏನು ಮೊದಲೇ ಅವರನ್ನು ವಶಕ್ಕೆ ಪಡೆದಿದ್ರು ಕೂಡ ಯಾಕಾಗಿ ಸಂಜನಾ ಗಲ್ರಾಣಿ ಮೇಲೆ ದಾಳಿ ಮಾಡೋದಕ್ಕೆ ಇಷ್ಟೊಂದು ಟೈಮ್ ತೊಗೊಂಡ್ರು ಅನ್ನೋಂಥ ಮತ್ತೊಂದು ಕುತೂಹಲ ಕೆರಳಿಸಿರುವಂಥ ಸಂಗತಿ. ಈ ಒಂದು ಪ್ರಕರಣದಲ್ಲಿ ಏನು ಸಂಜನಾ ಗಲ್ರಾಣಿ ಅವರ ಆಪ್ತತೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ರಾಹುಲ್, ಅದೇ ರೀತಿ ಪೃಥ್ವಿ ಶೆಟ್ಟಿ, ಅದೇ ರೀತಿ ವೀರೇನ್ ಖನ್ನಾ 3 ಜನರ ಹೇಳಿಕೆಯನ್ನು ಪಡೆದ ಬಳಿಕ ಇದೀಗ ಏನು ಸಂಜನಾ ಗಲ್ರಾಣಿ ಅವ್ರ ಮನೆ ಮೇಲೆ ಏನು ದಾಳಿ ಮಾಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿಗ ಸಂಜನಾ ಮನೆಯಲ್ಲಿರುವಂತಹ ಮೂಲೆಗಳಿಗೂ ಕೂಡ ಸಿಸಿ ಬರೋ ಕಣ್ಣು ಕೈ ಕಾಲುಗಳೆಲ್ಲ ತಲುಪಿರುವಂಥದ್ದು. ಜೊತೆಗೆ ಆಕೆ ಬಳಸ್ತಾ ಇದ್ದಂತಹ ಕಾರನ್ನು ಕೂಡ ಇದೀಗ ಏನು ಇಂಚು ಆಗಿ ಏನು ಸಿಸಿಬಿ ಅಧಿಕಾರಿಗಳು ಏನು ಸರ್ಚ್ ಮಾಡಿರುವಂಥದ್ದು. ಮುಖ್ಯವಾಗಿ ಬ್ಯಾಗ್ನಲ್ಲಿ ಒಂದು ಕಾಸ್ಮೆಟಿಕ್ ಬ್ಯಾಗ್ ಇತ್ತು, ಆ ಬ್ಯಾಗ್ನಲ್ಲೂ ಕೂಡ ಒಂದಿಷ್ಟು ಅಂದರೆ ಏನು ಮೇಕಪ್ ಐಟಮ್ಗಳಾಗಿರ್ಬೋದು ಅವೆಲ್ಲವನ್ನೂ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ನಟಿ ಸಂಜನಾ ಗಲ್ರಾಣಿಯನ್ನು ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ. ಅಂದರೆ ವಶಕ್ಕೆ ಪಡೆದುಕೊಳ್ಳೋದು ಅಂತಂದರೆ ಅವರ ಕೈಲಿರುವ ಅವರ ಪರ್ಸ್ನಲ್ ಡಿಜಿಟಲ್ ಇಕ್ವಿಪ್ಮೆಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ಗಳಾಗಿರ್ಬೋದು, ಅವರು ಬಳಸ್ತಾ ಇದ್ದ ಡೆಸ್ಕ್ಟಾಪ್ಗಳಾಗಿರ್ಬೋದು ಅಥವಾ ಟ್ಯಾಬ್ಗಳಾಗಿರ್ಬೋದು ಅಥವಾ ಕ್ಯಾಮ್ರಾಗಳಾಗಿರ್ಬೋದು, ಯಾವುದೇ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಜಪ್ತಿ ಮಾಡ್ತಾರೆ. ಈಗಾಗಲೇ ಏನು ಅವರ ನಮಗೆ ಕೆಲವೊಂದು ಇಲ್ಲಿಂದ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಅವರೊಂದು ನಿರಂತರವಾಗಿ ಅವ್ರ ರೂಮಲ್ಲಿ ಒಂದು ಡೆಸ್ಕ್ಟಾಪ್ ಇತ್ತು, ಆ ಡೆಸ್ಕ್ಟಾಪನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನೊಂದು ಆ್ಯಂಗಲ್ನಲ್ಲಿ ಈ ನಟಿ ಸಂಜನಾ ಗಲ್ರಾಣಿ ಅವರು ಮನೆ ಮೇಲೆ ದಾಳಿ ಮಾಡೋದಕ್ಕೆ ಪ್ರಮುಖ ಅಂಶ ಅಂತಂದರೆ ಏನು ಸಾಮಾಜಿಕ ಕಾರ್ಯಕರ್ತರಾಗಿದ್ದಂಥ ಪ್ರಶಾಂತ್ ಸಂಬರ್ಗಿ ಈ ಮೊದಲೇ ಒಂದು ಆರೋಪವನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಟಿ ಸಂಜನಾ ಗಲ್ರಾಣಿ ಅವರು ಮಾಧ್ಯಮಗಳ ಮುಂದೆ ಕೆಲವೊಂದು ಒಂದು ಅವಾಚ್ಯ ಶಬ್ದಗಳಿಂದ ಪ್ರಶಾಂತ್ ಸಂಬರ್ಗಿ ನಿಂದನೆಯನ್ನು ಕೂಡ ಮಾಡಿದರು. ಅದಲ್ಲದೆ ಈ ಒಂದು ಪ್ರಕರಣದಲ್ಲಿ ಜಮೀರ್ ಅಹಮದ್ ಹೆಸರು ಕೇಳಿ ಬಂದಾಗ, ಜಮೀರ್ ಅಹಮದ್ ಸಾಹೇಬ್ರೆ ನೀವು ಇವರನ್ನು ಬಿಡಬೇಡಿ, ಇವರೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಒಂದು ಹೆಗಲು ಮುಟ್ಟಿ ನೋಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದರ ಜೊತೆಗೆ ನಿನ್ನೆ ಮಾಧ್ಯಮಗಳ ಜೊತೆ ನಟಿ ಸಂಜನಾ ಗಲ್ರಾಣಿ ಮಾತಾಡ್ತಿದ್ದ ಸಂದರ್ಭದಲ್ಲಿ ಡ್ರಗ್ಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಪದೇ ಯಾವಾಗ ಇಂದ್ರಜಿತ್ ಲಂಕೇಶ್ ಅವರು ಈ ಒಂದು ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ, ಮಾದಕ ವಸ್ತುಗಳ ಜಾಲ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಮುಖ್ಯವಾಹಿನಿಗೆ ಬಂದಂಥವರ ಪೈಕಿ ನಟಿ ಸಂಜನಾ ಗಲ್ರಾಣಿ ಕೂಡ ಒಬ್ಬರಾಗಿದ್ದಾರೆ. ಏನು ಅಂತಂದರೆ ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಹೆಗಲ್ಮುಟ್ಟಿ ನೋಡ್ಕೊಳ್ಳುವಂಥ ಕೆಲಸ ಈ ಮೊದಲೇ ಸಂಜನಾ ಗಲ್ರಾಣಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟು ಅಂದರೆ ಇದರ ಹಿಂದಿನ ಈ ಸಂಜನಾ ಗಲ್ರಾಣಿ ಅವರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು
ಮಾಡಿಕೊಂಡು ಇದೀಗ CCB ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು ರಹಮಾನ್. ಜೊತೆಗೆ ಈಗ ಆಶಿಕ್ ಇನ್ನೊಂದಷ್ಟು ವಿಷಯಗಳನ್ನ ಗಮನಿಸ್ತಾ ಹೋದ್ರೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ನಿರೀಕ್ಷಿಸೋದಾದ್ರೆ ಪೃಥ್ವಿ ಶೆಟ್ಟಿ ಅವರ ಒಂದು ಅರೆಸ್ಟ್ ಏನಾಗುತ್ತೆ. ಸೊ ಪೃಥ್ವಿ ಶೆಟ್ಟಿ ಅವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಪೃಥ್ವಿ ಶೆಟ್ಟಿಗೂ ಸಂಜನಾ ಅವ್ರಿಗೂ ಲಿಂಕ್ ಇದೆ 2015 ಇಂದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಹೊರಗೆ ಬರ್ತಾ ಇತ್ತು. ಸೊ ಹಾಗಾಗಿ ವಿಚಾರಣೆ ಸಂದರ್ಭದಲ್ಲಿ ಪೃಥ್ವಿ ಶೆಟ್ಟಿ ಅಪ್ರೂವರ್ ಕೂಡ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ವಿಷಯ. ಮೋಸ್ಟ್ ಪ್ರಾಬಬ್ಲಿ ರಾಹುಲ್ ಅರೆಸ್ಟ್ ಆಗಿರುವಂಥದ್ದು, ಪೃಥ್ವಿ ಶೆಟ್ಟಿ ಅರೆಸ್ಟ್ ಆಗಿರುವಂಥದ್ದು, ವೀರೇನ್ ಖನ್ನಾ. ಸೊ ಇವರೆಲ್ಲರೂ ನೀಡಿರುವಂತಹ ಒಂದು ಮಾಹಿತಿಯನ್ನ ಕಲೆ ಹಾಕಿ ನಂತರ CCB ಅಧಿಕಾರಿಗಳು ಇವತ್ತು ರೇಡ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಡಿಲೇ ಆಗಿದೆ ಅನ್ನುವಂಥದ್ದನ್ನ ಖಂಡಿತವಾಗ್ಲೂ ನಾವಿಲ್ಲಿ ನೋಡಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ರೇಡ್ ಆಗದಾಗ್ಲೂ ಕೂಡ ಸುಮ್ಮನೆ ಏಕಾಏಕಿ ಸುಮ್ಮನೆ ಬಂದು ರೇಡ್ ಮಾಡುವಂಥದ್ದಲ್ಲ. ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ವಿಚಾರ ಸರ್ಚ್ ಮಾಡಬೇಕಾಗುತ್ತೆ. ಅದೆಲ್ಲವನ್ನೂ ಕೂಡ ಸರ್ಚ್ ಮಾಡಿಕೊಂಡು ಒಂದು ಪಕ್ಕಾ ದಾಖಲೆಯನ್ನು ಇಟ್ಕೊಂಡು ಇವತ್ತು ಸಂಜನಾ ಮೇಲೆ ಕೈ ಹಾಕಿದ್ದಾರೆ ಅಂತ ಅನ್ಸುತ್ತೆ CCB ಅಧಿಕಾರಿಗಳು. ಏನ್ ಹೇಳ್ತೀರಿ ಆಶಿಕ್? ಎಸ್ ರಹಮಾನ್, ನೀವು ಹೇಳಿದಾಗೆ ಇಲ್ಲಿ ಸಂಜನಾ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅಥವಾ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಯಾಕೆ ಇಷ್ಟು ತಡ ಆಯ್ತು ಅನ್ನೋದು ಒಂದು ಕುತೂಹಲ ಕೆರಳಿಸಿರುವಂಥ ಪ್ರಶ್ನೆ. ಏನು ರಾಗಿಣಿ ವಿಚಾರದಲ್ಲಿ ಇಷ್ಟೊಂದು ಡಿಲೇ ಆಗಿರಲಿಲ್ಲ. ಯಾವಾಗ ರವಿಶಂಕರ್ ಅವರನ್ನ ಬಂಧನಕ್ಕೊಳಪಡಿಸಿ 3ನೇ ದಿನಕ್ಕೆ ರಾಗಿಣಿ ಅವರ ಮನೆ ಮೇಲೆ ಒಂದು ರೇಡ್ ಆಗುತ್ತೆ, ಆಮೇಲೆ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ, ಕೊನೆಗೆ ಅರೆಸ್ಟ್ ಅನ್ನು ಕೂಡ ಮಾಡ್ತಾರೆ. ಆದರೆ ಸಂಜನಾ ವಿಚಾರದಲ್ಲಿ ಯಾಕೆ ಇಷ್ಟು ತಡವಾಯಿತು ಅನ್ನೋದು ಕುತೂಹಲ ಕೆರಳಿಸಿರುವಂಥ ಸಂಗತಿ. ಇಲ್ಲಿ ಪ್ರಮುಖವಾಗಿ ರಾಗಿಣಿಗೆ ಈ ಒಂದು ಪ್ರಕರಣದಲ್ಲಿ ಲಿಂಕ್ ಇದ್ದಂತಹ ಏಕೈಕ ಆರೋಪಿ ಅಂದರೆ ಅದು ರವಿಶಂಕರ್ ಮಾತ್ರ. ಆದರೆ ಸಂಜನಾ ಗಲ್ರಾಣಿ ವಿಚಾರದಲ್ಲಿ ಹಾಗಲ್ಲ. ಸಂಜನಾ ಗಲ್ರಾಣಿಗೆ ನೀವು ಹೇಳಿದಾಗೆ ಪೃಥ್ವಿ ಶೆಟ್ಟಿ, ವೀರೇನ್ ಖನ್ನಾ ಜೊತೆಗೆ ರಾಹುಲ್ ಜೊತೆ ಕೂಡ ಲಿಂಕ್ ಇತ್ತು ಅನ್ನೋದು CCB ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಿಂದ ಬಯಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ರಾಹುಲ್ ಜೊತೆಗೆ ಅತಿ ಹೆಚ್ಚಾಗಿ ಸಂಜನಾ ಗಲ್ರಾಣಿ ಕಾಣಿಸಿಕೊಂಡಿದ್ದಂಥದ್ದು. ರಾಹುಲ್ ಅನ್ನ ಒಂದು ಪೆಟ್ ನೇಮ್ ಇಟ್ಕೊಂಡು ಸಂಜನಾ ಗಲ್ರಾಣಿ ಅವರು ಕರಿತಾ ಇದ್ರು. ರಾಕಿ ಬಾಯಿ ಅಂತ ಒಂದು ಪೆಟ್ ನೇಮ್ ಅನ್ನ ರಾಹುಲ್ಗೆ ಇಟ್ಟಿದ್ರು ಸಂಜನಾ ಗಲ್ರಾಣಿ. ಹೀಗಾಗಿ ಎಲ್ಲೇ ಪಾರ್ಟಿಗೆ ಹೋದ್ರು, ಎಲ್ಲೇ ಓಡಾಡಿದ್ರು, ಅಂದ್ರೆ ಎಂಜಾಯ್ಮೆಂಟ್ಗೆ ಮೋಜು ಮಸ್ತಿಗಾಗಿ ಎಲ್ಲೇ ಓಡಾಡಿದ್ರು ಕೂಡ ಸಂಜನಾ ಜೊತೆ ರಾಹುಲ್ ಇದ್ದೇ ಇರ್ತಿದ್ರು. ಹೀಗಾಗಿ ರಾಹುಲ್ನ ಒಂದು ಇನ್ವಾಲ್ವ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಇದ್ದಿದ್ದೇ ಆದರೆ ಖಂಡಿತ ಅದರ ಒಂದು ಭಾಗದಲ್ಲಿ ಸಂಜನಾ ಗಲ್ರಾಡಿ ಕೂಡ ಇರಲೇಬೇಕು ಅನ್ನುವಂಥದ್ದು CCB ಅಧಿಕಾರಿಗಳ ಒಟ್ಟು ಲೆಕ್ಕಾಚಾರ. ಆದರೆ ಯಾವಾಗ ರಾಹುಲ್ ಮಾಹಿತಿಯನ್ನು ಆಧಾರ ಮಾಡಿಕೊಂಡು ಪೃಥ್ವಿ ಶೆಟ್ಟಿ ಅವರನ್ನು ವಶಕ್ಕೆ ಪಡೆದುಕೊಳ್ತಾರೆ, ಆ ಸಂದರ್ಭದಲ್ಲಿ ಮತ್ತಷ್ಟು ಕ್ಲಾರಿಟಿ CCB ಅಧಿಕಾರಿಗಳಿಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ದೆಹಲಿಯಲ್ಲಿ ವೀರೇನ್ ಖನ್ನಾನನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ, ಅವರನ್ನ ನಂತರ ಬೆಂಗಳೂರು ಕರ್ಕೊಂಡ್ ಬರ್ತಾರೆ, ಆ ಸಂದರ್ಭದಲ್ಲೂ ಕೂಡ ಸಂಜನಾ ಗಲ್ರಾಣಿ ಅವರ ಒಂದು ಭಾಗಿತ್ವ ಇದರಲ್ಲಿ CCB ಅಧಿಕಾರಿಗಳಿಗೆ ಮತ್ತಷ್ಟು ತುಂಬಾ ಖಚಿತವಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಕೆಲವು ಇಂಟರ್ನ್ಯಾಷನಲ್ ಕ್ಯಾಸಿನೋಗಳಲ್ಲೂ ಕೂಡ ಸಂಜನಾ ಗಲ್ರಾಣಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಅವರ ಬಾಯಿಂದನೇ ಕೇಳಿದ್ದೀವಿ. ಆದರೆ ಅದನ್ನು ಅವರು ನಿರಾಕರಿಸ್ತಾ ಇದ್ದಾರೆ. ಹೌದು, ನಾನು ಭಾಗಿಯಾಗಿದ್ದೀನಿ ನಿಜ, ಆದರೆ ನಾನು ಅದರಲ್ಲಿ ಯಾವುದೇ ರೀತಿಯಾದಂಥ ಅವ್ಯವಹಾರ ಅಥವಾ ಈ ಡ್ರಗ್ಸ್ಗಳನ್ನು ತಗೊಳ್ಳೋದಾಗಲಿ ಯಾರಿಗಾದರೂ ಮಾರೋದಾಗಲಿ ಮಾಡಿಲ್ಲ ಅನ್ನುವಂಥದ್ದು ಈಗಾಗಲೇ ಸಂಜನಾ ಗಲ್ರಾಣಿ ಅವರು ಮಾಧ್ಯಮಗಳು ನೀಡಿರುವಂಥ ಹೇಳಿಕೆಗಳಲ್ಲಿ ಸಾಬೀತಾಗಿದೆ. ಆದರೆ ಹೇಳಿಕೆ ಮಾತ್ರನಾ? ಇಲ್ಲಿ ಎವಿಡೆನ್ಸ್ ತುಂಬ ಮುಖ್ಯ ಆಗುತ್ತೆ. ಈ ಹಿಂದೆ ರಾಗಿಣಿ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಸೂಕ್ತ ರೀತಿಯಲ್ಲಿ CCB ಅಧಿಕಾರಿಗಳಿಗೆ ತನಿಖೆ ವಿಚಾರಣೆ ವೇಳೆ ಪ್ರತಿಕ್ರಿಯೆ ನೀಡಿರಲಿ, ಎಲ್ಲವನ್ನೂ ಕೂಡ ಅಸ್ಪಷ್ಟವಾಗಿ ನೀಡಲಾಗ್ತಾ ಇದೆ. ಇದರ ಜೊತೆಗೆ ವೀರೇನ್ ಖನ್ನಾ ಕೂಡ ಕೆಲವೊಂದು ಮಾಹಿತಿಗಳನ್ನು ಬಿಟ್ಟುಕೊಟ್ಟಿರಲ್ಲ. ಆದರೆ ವೀರೇನ್ ಖನ್ನಾರ ಬಳಿಯಿಂದ ಸಿಕ್ಕಿರುವಂಥ ಒಂದು ಪ್ರೂಫ್ನ ಆಧಾರದ ಮೇಲೆ ಒನ್ ಆಫ್ ದ ಪ್ರೂಫ್ ಅಂದರೆ ಸಂಜನಾ ಗಲ್ರಾಣಿ ಮೇಲೆ CCB ಅಧಿಕಾರಿಗಳಿಗೆ ದಾಳಿ ಮಾಡಬೇಕು ಅಂತಂದರೆ ವೀರೇನ್ ಖನ್ನಾ ಕೂಡ ಒಬ್ಬರಾಗಿದ್ದರು. ಯಾಕಂತಂದರೆ ವೀರೇನ್ ಖನ್ನಾ ಬೆಂಗಳೂರಿನ ಹೊರವಲಯದಲ್ಲಿ ಒಂದಿಷ್ಟು ಓಪನ್ ಥಿಯೇಟರ್ ಪಾರ್ಟಿಗಳನ್ನ ಮಾಡ್ತಿದ್ದ. ಅಲ್ಲೂ ಕೂಡ ಸಂಜನಾ ಗಲ್ರಾಣಿಗಳ ಒಂದು ಉಪಸ್ಥಿತಿ ಇತ್ತು ಅನ್ನೋದು ಈಗಾಗಲೇ CCB ಅಧಿಕಾರಿಗಳಿಗೆ ಸಾಬೀತಾಗಿರುವಂಥದ್ದು. ಇದರ ಜೊತೆಗೆ ಅಂತಂದ್ರೆ ಈ ರಾಹುಲ್ ಯಾರಿದ್ದಾನೆ ಅವನು ಈ ಸಂಜನಾ ಗಲ್ರಾಣಿಗೋಸ್ಕರ ಬೆಂಗಳೂರಿನ ಬೇರೆ ಭಾಗಗಳಲ್ಲಿ ಪಾರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಬೇರೆ ರೀತಿಯಾದ ವಹಿವಾಟುಗಳು ನಡೀತಾ ಇತ್ತು ಅನ್ನೋದು ಈಗಾಗಲೇ ರಾಹುಲ್ ಒಪ್ಕೊಂಡಿದ್ದಾನೆ. ಇದರ ಜೊತೆಗೆ ಸೆಪ್ಟೆಂಬರ್ 4ನೇ ತಾರೀಕು ಪೃಥ್ವಿ ಶೆಟ್ಟಿ ಅನ್ನುವಂಥವ್ರು ಒಂದು ಮಂಗಳೂರು ಮೂಲದ ಯುವತಿಯನ್ನು ಕೂಡ CCB ಅಧಿಕಾರಿಗಳು ಫಸ್ಟ್ ಟೈಮ್ ಒಂದು ವಿಚಾರಣೆಗೆ ಕರ್ತಾರ್ತಾರೆ. ಆ ಸಂದರ್ಭದಲ್ಲಿ ಒಂದಿಡೀ ದಿನ ಅಂದ್ರೆ ಒಂದು 5-6 ಗಂಟೆ ವಿಚಾರಣೆ ಮಾಡಿ ಆ ಬಳಿಕ ಅವರನ್ನ ಮನೆ ಕರೆಸ್ಕೊಳ್ತಾರೆ. ಅದಾದ ಬಳಿಕ 2 ದಿನ ಬಿಟ್ಟು ಮತ್ತೆ ಅವರನ್ನ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಸಂಜನಾ ಗಲ್ರಾಣಿ ಬಗ್ಗೆ ಹಿಂಟ್ ಸಿಕ್ಕಿರಬಹುದು. ಆ ಹಿನ್ನೆಲೆಯಲ್ಲಿ ಇಲ್ಲಿ ಮತ್ತೆ ದಾಳಿ ಮಾಡ್ತಾ ಇರಬಹುದು ಅನ್ನುವಂಥದ್ದು ರಹಮಾನ್. ಆಶಿಕ್ ಹಾಗೆ ಹೋಲ್ಡ್ ಮಾಡಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀವಿ. ಸೊ ಮತ್ತಷ್ಟು ಡೀಟೇಲ್ಸ್ ಆಶಿಕಿಂದ ಪಡಿತಾ ಹೋಣ. ನಟಿ ಸಂಜನಾ ಅವರನ್ನ ಈಗ ವಶಕ್ಕೆ ಸದ್ಯಕ್ಕೆ ಅಲ್ಲಿ ಪಡ್ಕೊಂಡಿದ್ದಾರೆ.